ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ದರ್ಶನ್ ಫ್ಯಾನ್ಸ್ ವಿರೋಧವಾಗಿ ಮತ್ತೊಂದು ಆರೋಪ ಕೇಳಿ ಬಂದಿದ್ದು. ಆರೋಪ ಮಾಡಿದಂಥ ಮಾಡೆಲ್ ಮತ್ತು ಡಿಜಿಟಲ್ ಕ್ರಿಯೇಟರ್ ಆದಂಥ ಸೋನು ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಮೊದಲಿಗೆ ಯಾವಾಗಿಂದ ಈ ಥರದೊಂದು ಕೆಟ್ಟದಾಗಿ ಕಮೆಂಟ್ಸ್ ಮಾಡುವಂಥದ್ದು ನಿಮಗೆ ಸ್ಟಾರ್ಟ್ ಆಗಿದ್ದು? ಅವರು ದರ್ಶನ ಅಭಿಮಾನಿಗಳೇ ಅಂತ ನಿಮಗೆ ಗೊತ್ತಾಯಿತು ಅಂತ? ಒಂದು 3 ಡೇಸಿಂದ ನನಗೆ ಬರ್ತಾ ಇದೆ, ತುಂಬ ಅಶ್ಲೀಲವಾಗಿ ಕಮೆಂಟ್ ಆಗ್ತಾ ಇದ್ದಾರೆ. ಯಾವ ರೀತಿ ಅಂತಂದರೆ ಅದು ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ನೋಡ್ಬೋದು ನೀವು. ತುಂಬ ಅಶ್ಲೀಲವಾಗಿದೆ, ಅದಂತೂ ನೋಡೋಕ್ಕೆ ಆಗ್ತಿಲ್ಲ, ಅಷ್ಟು ಕೆಟ್ಟದಾಗಿದೆ ಕಾಮೆಂಟ್ಸ್ ಆಗಲಿ. ಅದರಲ್ಲೂ ವಿಡಿಯೋ ಟ್ರೋಲ್ ಮಾಡಿ ಟ್ಯಾಗ್ ಮಾಡೋದಾಗಲಿ ತುಂಬಾ ಮೆಂಟಲಿ ಟಾರ್ಚರ್ ಮಾಡ್ತಿದ್ದಾರೆ. ಸೊ ಅದು ನನಗೆ ಜೀವ ಬೆದರಿಕೆ ಕೂಡ ಆಗ್ತಿದ್ದಾರೆ. ವಿಡಿಯೋ ಡಿಲೀಟ್ ಮಾಡು, ಸೊ ಹಾಗೆ ಹೀಗೆ ಅಂತ. ಸೊ ಇದು ನಾನು ಕಿಚ್ಚ ಬಾಸ್ ಅಭಿಮಾನಿ ಆಗಿರೋದ್ರಿಂದ ಮೇ ಬಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಸೈಡ್ನಲ್ಲಿ ಹೇಳೋದಾದ್ರೆ, ಈಗ ದರ್ಶನ್ ಫ್ಯಾನ್ಸ್ ಅವರು ಟ್ರಿಗರ್ ಆಗೋಕೆ ಏನಾದ್ರು ಒಂದು ಕಾರಣ ಇರುತ್ತೆ. ಏನು ಕಾರಣ, ಯಾವಾಗಿಂದ ಈ ಥರದೊಂದು ಕಮೆಂಟ್ಸ್ ವಾರ್ ಸ್ಟಾರ್ಟ್ ಆಗಿರೋದು ಅಂತ? ಅವ್ರು ಯಾವಾಗ ದರ್ಶನ್ ಫ್ಯಾನ್ಸು ಅವರು ನಮ್ಮ ಬಾಸ್ದು ವಿಡಿಯೋ ಟ್ರೋಲ್ ಮಾಡಿರೋದು ತೊಗೊಂಬಂದು ನನಗೆ ಕಳಿಸಿ, ಅದರಲ್ಲಿ ನನಗೆ ಕೆಟ್ಟದಾಗ ಕಾಮೆಂಟ್ ಆಗಿದಾಗ ನಾನು ಒಂದು ವಿಡಿಯೋ ಹಾಕಿದ್ದೆ. ನಿಮಗೆ ಒಳ್ಳೆ ಪಾಠ ಕಲಿಸ್ಬೇಕು, ನಾನು ಮಾಡ್ತೀನಿ ಅದನ್ನು ಅಂತೇಳಿ ಒಂದು ವಿಡಿಯೋ ಹಾಕಿದ್ದೆ. ಸೊ ಆ ವಿಡಿಯೋದಿಂದ ಇನ್ನೂ ಜಾಸ್ತಿ ಮಾಡಿದ್ದಾರೆ. ಸೊ ಟ್ರೋಲ್ ಆಗಲಿ, ಇನ್ನೂ ಬ್ಯಾಡ್ ಕಮೆಂಟ್ಸ್ ಆಗಲಿ. ನನ್ನ ತಾಯಿ ಬಗ್ಗೆ ಕೂಡ ಮಾತಾಡಿದೆ. ಯಾವಾಗ ನನ್ನ ತಾಯಿ ಬಗ್ಗೆ ಮಾತಾಡಿದ್ರೆ ಆವಾಗ ನಾನು ಜಾಸ್ತಿ ರಿಯಾಕ್ಟ್ ಆಗಿದ್ದು. ಸೊ ಆವಾಗ ಒಂದು ವಿಡಿಯೋ ಹಾಕಿದ್ದೆ ನಾನು, ನೀವೇನು ಮಾಡೋಕ್ಕಾಗ್ತೀರಾ ಮಾಡ್ಕೊಳ್ಳಿ, ನಾನು ನಿಮ್ಗೆ ಟಕ್ಕರ್ ಕೊಡ್ತಾನೆ ಇರ್ತೀನಿ ಅಂತ. ನಾನು ಆಮೇಲೆ ಮತ್ತೆ ಆ ಒಂದು ವಿಡಿಯೋ ಪೋಸ್ಟ್ ಮಾಡಿದೆ. ಸೊ ಏನು ಪೋಸ್ಟ್ ಅದು, ಯಾವ ಕಾರಣಕ್ಕೋಸ್ಕರ? ಸುದೀಪ್ ಅವ್ರದ್ದು ಅಂತ ಹೇಳಿದ್ರೆ ಏನು ಪೋಸ್ಟ್ ಅದು ಆ್ಯಕ್ಚುಲಿ? ಅದು ಸುದೀಪ್ ಅವ್ರದ್ದು ಟ್ರೋಲ್ ಮಾಡಿರ್ತಾರೆ, ಇವಾಗ ನಾರ್ಮಲಾಗಿ ಮಾಡಿರ್ತಾರೆ. ಅದು ವಿಡಿಯೋ ನನಗೆ ಕಳಿಸಿ ನನ್ನ ಸ್ಟೋರಿ ಮೆನ್ಷನ್ ಮಾಡೋದು ಆ ಥರ ಎಲ್ಲ ಮಾಡ್ತಿದ್ರು. ಸೊ ನಮ್ಮ ಬಾಸ್ದು ಟ್ರೋಲ್ ಮಾಡಿರೋದು ನನಗೆ ಸ್ಟೋರಿಗೆ ಟ್ಯಾಗ್ ಮಾಡ್ತಾಯಿದ್ರು. ಆವಾಗ ನನಗೆ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಸೊ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಸೊ ಸುಮ್ಮನೆ ಇದ್ದೆ. ನಾನು ಮತ್ತೆ ತುಂಬ ಅದೇ ಥರನೇ ಡಿ ಬಾಸ್ದು ಪ್ರೊಫೈಲ್ ಯೂಸ್ ಮಾಡಿಕೊಂಡು ತುಂಬ ಅಶ್ಲೀಲವಾಗಿ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಒಂದು ವಿಡಿಯೋ ಹಾಕಿದ್ದೆ. ಯಾವ ಥರದಂದರೆ ಅದು ದರ್ಶನ್ ಫ್ಯಾನ್ಸ್ ಅವ್ರಿಗೆ ಬುದ್ಧಿ ಕಲಿಸ್ಬೇಕು, ಇವ್ರು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ವಿಡಿಯೋ ಬಿಟ್ಟಿದ್ದೆ. ಸೊ ಆ ವಿಡಿಯೋ ಅವ್ರು ಯಾವ ಥರ ತೊಗೊಂಡ್ರೋ ಗೊತ್ತಿಲ್ಲ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಇನ್ನೂ ಜಾಸ್ತಿ ಮಾಡೋದು. ಈಗ ಫೇಕ್ ಅಕೌಂಟ್ ಅಂತ ಹೇಳಿದ್ರೆ, ಫೇಕ್ ಅಕೌಂಟ್ನಲ್ಲೇ ಬರ್ತಿದೆ ಅಥವಾ ದರ್ಶನ್ ಅಭಿಮಾನಿಗಳೇ ಅಂತ ನಿಮ್ಗೆ ಕನ್ಫರ್ಮೇಷನ್ ಹೆಂಗೆ ಸಿಗ್ತದೆ ಅಂತ? ಇಲ್ಲ, ನಾನು ನೀವು ನನ್ನ ಪ್ರೊಫೈಲ್ ಓಪನ್ ಮಾಡಿ ನೋಡ್ಬೋದು. ಆ ಥರ ವರ್ಡ್ಸ್ ಯೂಸ್ ಮಾಡೋದು ದರ್ಶನ್ ಅಭಿಮಾನಿಗಳೇ, ಬೇರೆ ಯಾರು ಆ ಥರ ವರ್ಡ್ಸ್ ಯೂಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ನಿಮಿಷ. ಈ ಥರದ್ದು ಯೂಸ್ ಮಾಡೋದು ಅವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಆಮೇಲೆ ಅದು ಓಕೆ, ಇಲ್ಲಿ ಟ್ಯಾಗ್ ಮಾಡಿರೋದು ನೋಡಿ, ಒಂದು ಸೆಕೆಂಡ್. ಓಕೆನಾ? ಇಲ್ಲಿ ಯಾವಾಗ ಅವರು ನನ್ನ ತಾಯಿ ಬಗ್ಗೆ ಮಾತಾಡಿದಾಗ ನಾನು ಈ ವಿಡಿಯೋನ ಪೋಸ್ಟ್ ಮಾಡಿದೆ. ಯಾರೇ ಆಗಲಿ ಒಂದು ತಾಯಿ ಬಗ್ಗೆ ನನ್ನ ಬಗ್ಗೆ ಮಾತಾಡಿದ್ರು, ಟ್ರೋಲ್ ಮಾಡಿದ್ರು, ಕೆಟ್ಟದಾಗ ಮಾಡಿದ್ರು ನಾನು ಸಹಿಸ್ಕೊಂಡೆ. ಬಟ್ ಯಾವಾಗ ಅವರು ನನಗೆ ನನ್ನ ತಾಯಿ ಬಗ್ಗೆ ಮಾತಾಡಿದಾಗ ನಾನು ಇದಾಗ್ದೆ, ನಿಮ್ಗೆ ಏನು ಮಾಡ್ತೀರಾ ಮಾಡ್ಕೊಳ್ಳಿ, ನಾನು ಟಕ್ಕರ್ ಕೊಡ್ತಾನೆ ಇರ್ತೀನಿ ಅಂತ. ಮೇ ಬಿ ನನಗನ್ನಿಸ್ತಿದೆ ಇದು ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿರೋದ್ರಿಂದನೇ ಬಂದಿರೋದು ಇದೆಲ್ಲ. ಅವ್ರ ಫ್ಯಾನ್ಸ್ ಆಗಿರೋದ್ರಿಂದ, ಅದರಲ್ಲೂ ಇವಾಗ ನಾನು ಇಂಡಸ್ಟ್ರೀಲಿ ತುಂಬ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೂವಿ ಮೂವಿ ಮಾಡೋಕ್ಕೆಲ್ಲ. ಸೊ ಬೆಳೀತಾ ಇದ್ದೀನಿ, ಫ್ಯಾನ್ಸ್ ಫಾಲೋವರ್ ಇದೆ ನನಗೆ, ಫ್ಯಾನ್ಸ್ ಪೇಜಸ್ ಎಲ್ಲ ಓಪನ್ ಆಗಿದೆ ನನ್ನ ಹೆಸರು. ಸೊ ಆ ನಿಟ್ಟಿನಲ್ಲಿ ಇವರು ಬೆಳೀತಾ ಇದ್ದಾರೆ ಕಿಚ್ಚ ಸುದೀಪ್ ಫ್ಯಾನ್ಸ್. ಅದರಲ್ಲಿ ನನ್ನ ಪ್ರೊಫೈಲ್ ಓಪನ್ ಮಾಡಿದ್ರು ಒಬ್ಬರದೇ ನಾನು ಫಾಲೋ ಮಾಡ್ತಿರೋದು, ಕಿಚ್ಚ ಬಾಸ್ದು ಬಿಟ್ಟರೆ ಇನ್ಯಾರ್ದು ನಾನು ಫಾಲೋ ಮಾಡ್ತಿಲ್ಲ. ಸೊ ಆ ನಿಟ್ಟಿನಲ್ಲಿ ಇವರು ಈ ಥರ ಟಾರ್ಗೆಟ್ ಮಾಡಿಕೊಂಡು ನನ್ನ ಟ್ರೋಲ್ ಮಾಡೋದು ನಾನು ತುಂಬ ಪ್ರೊವೋಕ್ ಮಾಡ್ತಾ ಇದ್ದಾರೆ. ಯಾವ ಥರ ಅಂದರೆ ಅದು ಹೇಳೋಕ್ಕಾಗ್ತಾ ಇಲ್ಲ. ನಾನು ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಮುಂಚೆಯಿಂದನೇ ನನಗೆ ಪ್ರೊವೋಕ್ ಮಾಡೋದು, ಕೆಟ್ಟದಾಗಿ ಮೆಸೇಜ್ ಹಾಕೋದು, ಕಿಚ್ಚ ಬಾಸ್ದು ಟ್ರೋಲ್ ಮಾಡಿರೋದು ನನಗೆ ಕಳಿಸೋದು, ಆ ಥರ ಎಲ್ಲ ಮಾಡ್ತಿದ್ರೆ ಯಾರೂ ಸುಮ್ಮನಿರಲ್ಲ. ಇವಾಗ ಈ ಆರೋಪ ಮಾಡಬೇಕು ಅನ್ನೋ ಕಾರಣ ಏನಾಗಿತ್ತು ಪ್ರಬಲವಾಗಿ? ಯಾಕಂದರೆ ರಮ್ಯಾ ಅವರು ಇತ್ತೀಚೆಗೆ ಅಷ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ, ಅದನ್ನ ನೋಡಿ ನಂತರದಲ್ಲಿ ನೀವು ಇದ್ರ ಬಗ್ಗೆ ಮಾತನಾಡಬೇಕು ಅಂತ ಅನಿಸ್ತಾ ಇದೆ? ಇಲ್ಲ, ಅದ್ರಕ್ಕೆ ಮುಂಚೆಯಿಂದನೇ ನಡೀತಿದೆ ಇದೆಲ್ಲ. ಅದ್ರಕ್ಕೆ ಮುಂಚೆನೇ ರಮ್ಯಾ ಅವ್ರದ್ದು ನಡೀತಿದೆ ಅಂತ ಅವಾಗಿಂದ ಅಂತಲ್ಲ, ಇದಕ್ಕೆ ಮುಂಚೆಯಿಂದನೇ ನಡೀತಾ ಇದೆ. ಇದಕ್ಕೆ ಮುಂಚೆನೇ ಎಷ್ಟು ನನಗೆ ಅದೇ ನಾ ಹೇಳ್ದಾಗೆ ಇವಾಗ ಅಶ್ಲೀಲವಾಗಿ ಮೆಸೇಜ್ ಕಳಿಸಿ, ನಮ್ಮ ಬಾಸ್ದೆಲ್ಲ ಕಳಿಸಿ ಏನೇನೋ ಮಾಡ್ತಾರೆ, ಸುದೀಪ್ ಅವ್ರದ್ದೆಲ್ಲ ಎಲ್ಲ ಕಳಿಸಿ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲೇ ನಾನು ಆ ವಿಡಿಯೋ ಒಂದು ಬಿಟ್ಟಿದ್ದು. ಸೊ ಆ ವಿಡಿಯೋ ಬಿಟ್ಟಿದ್ದಕ್ಕೆ ಇವಾಗ ಆ ವಿಡಿಯೋ ಡಿಲೀಟ್ ಮಾಡಿ, ಇಲ್ಲಾಂದರೆ ನಿನಗೆ ಅಂದರೆ ಜೀವ ಬೆದರಿಕೆ, ಅದನ್ನು ನಾನು ತೋರಿಸ್ತೀನಿ.
ಜೀವ ಬೆದರಿಕೆ ಯಾವ ಥರ ಹಾಕ್ತಿದ್ದಾರೆ ಅಂದರೆ ನೋಡ್ಬೋದು ನಿಮಗೆ, ಅದು ಕನ್ನಡದಲ್ಲೇ ಟೈಪ್ ಮಾಡಿದ್ದಾರೆ. ಸೊ ಈ ಥರ ಜೀವ ಬೆದರಿಕೆ ಎಲ್ಲ ಹಾಕ್ತಾಯಿದ್ದಾರೆ. ವಿಡಿಯೋ ಡಿಲೀಟ್ ಆಗಬೇಕು, ಇಲ್ಲ ನಾನು ನಿನ್ನ ನೋಡ್ಕೋತೀನಿ, ತುಂಬ ಅಶ್ಲೀಲವಾಗಿ. ಇದೊಂದೇ ಅಂತಲ್ಲ, ಸೊ ನನಗೆ ತುಂಬ ಎಲ್ಲನೂ ಪೋಸ್ಟ್ ಮಾಡೋಕ್ಕಾಗ್ತಿಲ್ಲ. ಕೆಲವೊಂದು ನಾನು ಪೋಸ್ಟ್ ಮಾಡಿದ್ದೀನಿ. ಮೇ ಬಿ ನನಗೆ ಅನಿಸ್ತಿರೋಗೆ ಕಿಚ್ಚ ಬಾಸ್ ಸುದೀಪ್ ಫ್ಯಾನ್ಸ್ ಅಂತಲೇ ನಂಗೆ ಟಾರ್ಗೆಟ್ ಮಾಡ್ತಿದ್ದಾರೆ. ಲೀಗಲಾಗಿ ಏನಾದರೂ ಆ್ಯಕ್ಷನ್ ತಗೊಳಕ್ಕೆ ಮುಂದೆ ಆಗಿದ್ರೆ ಏನು ಪ್ಲ್ಯಾನ್ಸ್ ಇದೆ ನೆಕ್ಸ್ಟ್ ಅಂತ? ಇಲ್ಲ ನಾನು ಇವಾಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಏನು ಆ್ಯಕ್ಷನ್ ತೊಗೊಳಕ್ಕಾಗಲಿಲ್ಲ. ಸೊ ನಾನು ಇವಾಗ ಸೈಬರ್ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಸೊ ಮಾಡ್ತೀನಿ ಅವರಿಗೆ. ಇವಾಗ ನಾವು ಸುಮ್ಮನೆ ಬಿಟ್ಟರೆ ಇವಾಗ ಬೇರೆ ಎಲ್ಲ ಹೆಣ್ಮಕ್ಳಿಗೂ ಇದೇ ಥರ ಮಾಡ್ತಾರೆ. ಬಟ್ ದರ್ಶನ್ ಅವ್ರಿಗೆ ಒಂದು ವಿಷಯ ಹೇಳಬೇಕು, ಅವ್ರು ಯಾಕೆ ಸುಮ್ಮನಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಅವ್ರು ರಿಯಾಕ್ಟ್ ಮಾಡಬೇಕು. ಈ ವಿಷಯ ಎಲ್ಲ ಹೆಣ್ಮಕ್ಳಿಗೂ ಈ ಥರ ಆಗ್ತಿದೆ ಅಂದರೆ ದರ್ಶನ್ ಬಸ್ ರಿಯಾಕ್ಟ್ ಮಾಡಲೇಬೇಕು. ಅವ್ರು ಸುಮ್ಮನೆ ಇರೋದ್ರಿಂದ ಏನೂ ಯೂಸ್ ಇಲ್ಲ. ಅವ್ರ ಫ್ಯಾನ್ಸ್ಗೆ ಹೇಳಬೇಕು ಈ ಥರ ಎಲ್ಲ ನಡೀತಿದೆ, ಹಾಗೆ ಮಾಡಬೇಡ್ದು ಅಂತ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸುದೀಪ್ ದರ್ಶನ್ ಅವ್ರಿಗೆ, ಅಷ್ಟೇ. ಸುಮಾರು ಎಷ್ಟು ಅಕೌಂಟ್ಗಳಿಂದ ಈ ಥರದ್ದು ಕೆಟ್ಟದಾಗಿ ಮೆಸೇಜ್ ಬಂದಿರೋದು? 6-7 ಅಕೌಂಟಿಂದ ಬರ್ತಾ ಇದೆ ನನಗೆ. 6-7 ಅಕೌಂಟಿಂದನೇ ಬರ್ತಾ ಇದೆ. ತುಂಬ ಜಾಸ್ತಿ ಬರ್ತಿರೋದು ಈಗ ನಾನು ತೋರಿಸಿದ್ನಲ್ಲ. ಸೊ ಅದೇ ಒಂದು ರೋಸ್ಟರ್ ಅಂತ ಏನೋ ಇದೆ, ರೋಸ್ಟರು ಮತ್ತು ಇನ್ನೊಂದು ಯಾವುದೋ ಇದೆ, ಮತ್ತೆ ಡಿ ಬಾಸ್ ಹೇಟರ್ಸ್ ಅಂತ ಏನೋ ಇದೆ, ತುಂಬ ಬರ್ತಾ ಇದೆ ಅದರಲ್ಲಿ. ಕೆಲವೊಂದು ಕಡೆ ಮತ್ತೊಂದು ಕಡೆ ಇರುವಂಥದ್ದು, ನೀವು ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋ ಸಂದರ್ಭಕ್ಕೋಸ್ಕರ ಈ ಥರದ್ದೆಲ್ಲ ಏನು ಪ್ರಚಾರ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಅದನ್ನು ಒಪ್ತೀರಾ ಹೇಗೆ? ಇದಂತೂ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ರೇಣುಕಾಸ್ವಾಮಿ ಅವರು ನನಗೆ ಅಶ್ಲೀಲವಾಗಿ ಸಂದೇಶ ಕಳಿಸಿದಾಗ ನಾನು ದರ್ಶನ್ ಪರ ಮಾತಾಡಿದ್ದೀನಿ. ಆ ವಿಡಿಯೋ ಕೂಡ ನನ್ನ ಹತ್ರ ಇದೆ, ನನ್ನ ಹತ್ರ ಪ್ರೂಫ್ ಇದೆ. ಆಗಿದ್ದಾಗ ನಾನು ಆವಾಗಲೇ ಮಾಡ್ತಿದ್ದೆ. ನಂಗೆ ಆ ಥರ ಪಬ್ಲಿಸಿಟಿ ಬೇಕು, ಆ ಥರ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಅಂದಿದ್ರೆ ನಾನು ಆವಾಗಲೇ ಮಾಡ್ತಾಯಿದ್ದೆ ಇದನ್ನೆಲ್ಲ. ನಾನು ಆವಾಗೇ ನನಗೆ ಇತ್ತು, ನಾನು ಮಾಡ್ತಾಯಿದ್ದೆ. ಸೊ ಆವಾಗ ನಾನೇನು ದರ್ಶನ್ ಪರ ಮಾತಾಡಬೇಕಿತ್ತು? ಅವಾಗ ನಂಗೆ ಅವಶ್ಯಕತೆನೇ ಇರಲಿಲ್ಲ ನಾನು ದರ್ಶನ್ ಪರ ಮಾತಾಡಬೇಕಿತ್ತಂತ. ದರ್ಶನ್ ಜೈಲಲ್ಲಿದ್ದಾಗ ನಾನು ಅವ್ರ ಪರ ಮಾತಾಡಿದ್ದೀನಿ. ಸೊ ಆ ಇಂಟೆನ್ಷನ್ ಎಲ್ಲ ನನಗಿಲ್ಲ. ನಾನು ಮಾಡ್ಲಿಂಗ್ ಫೀಲ್ಡಲ್ಲಿದ್ದೀನಿ, ನನ್ನದೇ ಆದಂಥ ಸ್ಕಿಲ್ಸ್ ಇದೆ, ನಂದು ಟ್ಯಾಲೆಂಟ್ ಇದೆ, ಅದನ್ನು ತೋರಿಸ್ಕೊಬೇಕಾದ್ರೆ ಮುಂದೆ ಬರ್ತೀನಿ. ಸೊ ಇವ್ರ ಹೆಸರು ತೊಗೊಂಡು ನಾನು ಮುಂದೆ ಬರಬೇಕಂತ ಅವಶ್ಯಕತೆಯೂ ಇಲ್ಲ, ಇಂಟೆನ್ಷನ್ ಇಲ್ಲ. ಎಲ್ಲರೂ ಅದನ್ನೇ ತೋರಿಸ್ತಾ ಇದ್ದಾರೆ. ಅದು ಅವ್ರವ್ರ ಇದು ಅಭಿಪ್ರಾಯನ ಏನು ಮಾಡೋಕ್ಕಾಗಲ್ಲ. ಸೊ ನನಗೆ ಗೊತ್ತಿರೋ ಹಾಗೆ ನಾನು ಆ ದರ್ಶನ್ ಪರ ಮಾತಾಡಿದ್ದೀನಿ ಇದಕ್ಕೆ ಮುಂಚೆನೂ. ಇವಾಗ ಆರೋಪ ಮಾಡ್ತಾ ಇದ್ದೀನಿ ಅಂದರೆ ಏನಾದರೂ ಇರ್ಬೋದಲ್ವ ಪ್ರಾಬ್ಲಮ್, ಏನಾದರೂ ಪ್ರಾಬ್ಲಮ್ ಇರೋದಕ್ಕೆ ಅಲ್ವಾ ಆರೋಪ ಮಾಡ್ತಿರೋದು. ಸೊ ದರ್ಶನ್ ಅವರು ಇವರು ಫ್ಯಾನ್ಸ್ಗೆ ಒಂದು ಸಂದೇಶ ಕಳಿಸಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅವ್ರು ಮಾಡಬೇಕು ಇದನ್ನು. ಅಂದರೆ ನೇರವಾಗಿ ಸುದೀಪ್ ಅವರ ಅಭಿಮಾನಿ ಅನ್ನೋ ಕಾರಣಕ್ಕೆ ಈ ಥರದ್ದೆಲ್ಲ ನಡೀತಾ ಇದೆ ಅಂತ? ಯಾ ಶೋರ್, ಅದಂತೂ 100% ನಿಜ. ನಾನು ಸುದೀಪ್ ಫ್ಯಾನ್ಸ್ ಅಂತಲೇ ಮಾಡಿರೋದಿದೆಲ್ಲ. ಸೊ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಬಟ್ ಅದು ಡಿ ಬಾಸ್ದು ಅವರು ಫ್ಯಾನ್ಸೇ ಮಾಡಿರೋದು. ನಾನು ಬೇಕಾದ್ರೆ ನಾನು ಪ್ರೂಫು ಕೊಡ್ತೀನಿ, ಅದು ಅವರೇ ಮಾಡಿರೋದು. ಸೊ ನಿಮ್ಗೆ ಇನ್ನೂ ಪ್ರೂಫ್ ನಾನು ಬೇಕು ಅಂತಂದರೆ ನಾನು ಸೈಬರ್ ಕಂಪ್ಲೇಂಟ್ ಮಾಡ್ತೀನಿ. ಅದ್ರ ಬಗ್ಗೆ ನೋಡೋಣ ಮತ್ತೆ ಏನೋ ಆಗುತ್ತೆ ಅಂತ. ರೇಣುಕಾಸ್ವಾಮಿ ಅವರ ಅಕೌಂಟಿಂದನೂ ಕೂಡ ಮೆಸೇಜಸ್ ಬರ್ತಾ ಇತ್ತು ಅಂತೇಳಿ ಎಷ್ಟು ಮೆಸೇಜ್ಗಳು ಬಂದಿತ್ತು ಆಗ ಅಂತ ಆ ಸಂದರ್ಭ? ಆವಾಗ ಒಂದು ಅವ್ರದ್ದು ಗೌತಮ್ ಅನ್ನೋದು ಅಕೌಂಟ್ ಇತ್ತಲ್ಲ, ಅದು ಫೇಕ್ ಅಕೌಂಟ್, ಅದರಿಂದ ತುಂಬ ಮೆಸೇಜಸ್ ಬಂದಿದೆ. ತುಂಬ ಕೆಟ್ಟದಾಗಿ, ಅದು ನೋಡೋಕ್ಕೂ ಆಗಲ್ಲ. ನಾನು ಭಯಪಟ್ಟು ಡಿಲೀಟ್ ಮಾಡಿರೋದು ಇದೆ, ಮತ್ತು ಬ್ಲಾಕ್ ಮಾಡಿರೋದು ಇದೆ, ಆ ಥರ. ಸಂದರ್ಭದಲ್ಲಿ ನೀವು ಕೂಡ ದರ್ಶನ್ ಅವರ ಪರವಾಗಿ ಮಾತನಾಡಿದ್ರಿ? ನನ್ನ ಹತ್ರ ವಿಡಿಯೋ ಇದೆ, ಪ್ರೂಫ್ ಇದೆ. ನಾನು ಅವ್ರ ಬಗ್ಗೆನೇ ಮಾತಾಡಿದ್ದೀನಿ, ಅವ್ರ ಪರನೇ ನಾನು ಮಾತಾಡಿದ್ದೀನಿ. ಮತ್ತು ಆವಾಗ ನಾನು ಪಬ್ಲಿಸಿಟಿ ತೊಗೊಂಡ್ರೆ ನಾನು ಇವಾಗ ಏನಕ್ಕೆ ತೊಗೋತೀನಿ ಅಲ್ವಾ? ನೀವೇ ಹೇಳಿ. ಅಷ್ಟೇ ರೀಸನ್ನು ಸುದೀಪ್ ಫ್ಯಾನ್ಸ್ ಅಂತಲೇ ಇಲ್ಲಿ ಬರ್ತಿರೋದೇನು ಅಂದರೆ, ಇಲ್ಲಿ ಸುದೀಪ್ ಫ್ಯಾನ್ಸ್ ಅಂತಲೇ ಬರ್ತಾ ಇರೋದು. ಅವ್ರ ಫ್ಯಾನ್ಸ್ ಆಗಿದ್ದೀನಿ. ಇವಾಗ ನನ್ನ ಫ್ಯಾನ್ಸ್ ಪೇಜಸ್ ಎಲ್ಲ ಓಪನ್ ಆಗ್ತಾ ಇದೆ. ಇವಾಗ ಹೆಜ್ಜೆ ಇಡ್ತಾ ಇದ್ದೀನಿ, ನಾನು ಏನಾದರೂ ಮಾಡ್ಬೇಕು, ಸಾಧನೆ ಮಾಡಬೇಕಂತ. ಸೊ ಆ ನಿಟ್ಟಿನಲ್ಲಿ ಅವರು ಸುದೀಪ್ದು ಫ್ಯಾನ್ಸ್ ಅಂತೇಳಿ ಅವರು ಟಾರ್ಗೆಟ್ ಮಾಡಿದ್ದಾರೆ. ರೀಸನ್ ಇಷ್ಟೇ. ನಿಮ್ಮ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ವಿಡಿಯೋಗಳು ಮಾಡಿರ್ತೀರಿ, ಅಲ್ಲೂ ಕೂಡ ಮೆನ್ಷನ್ ಮಾಡಿ ಹೇಳ್ತೀರಿ ರೌಡಿ ಬಾಸ್ ಅಂತ ಹೇಳ್ತೀರಿ ಅಥವಾ ರೌಡಿ ಫ್ಯಾನ್ಸ್ ಅಂತ ಹೇಳ್ತೀರಿ. ಫ್ಯಾನ್ಸು ನನಗೆ ತುಂಬ ಪ್ರೊವೋಕ್ ಮಾಡಿದ್ದಾರೆ. ಯಾವ ಥರ ಪ್ರೊವೋಕ್ ಮಾಡಿದ್ದಾರೆ ಅಂದರೆ ನನಗೆ ಅದು ಮಾತಲ್ಲಿ ಹೇಳೋಕ್ಕಾಗಲ್ಲ. ಅವ್ರು ಪ್ರೊವೋಕ್ ಮಾಡಿರೋದ್ರಿಂದ ನಾನು ಹೌದು ನಿಜ, ನಾನು ದರ್ಶನ್ ಪರ ಅದು ವಿಗ್ ಎಲ್ಲ ಮಾತಾಡಿದ್ದೀನಿ. ಅದು ಮಾತಾಡಬಾರ್ದಿತ್ತು, ಓಕೆ, ಅದ್ರ ಬಗ್ಗೆ ನಾನು ಸಾರಿ ಕೇಳ್ತೀನಿ. ಆದರೆ ಅದೊಂದು ವಿಷಯಕ್ಕೆ ಮಾತ್ರ ನಾನು ಸಾರಿ ಕೇಳ್ತೀನಿ ದರ್ಶನ್ ಸರ್ ಅವ್ರಿಗೆ. ಅದು ಬಿಟ್ಟರೆ ನಾನು ಇನ್ಯಾರಿಗೂ ಸಾರಿ ಕೇಳೋದು ಇಲ್ಲ, ಏನೂ ಇಲ್ಲ. ಇದು ಎಲ್ಲಿವರೆಗೂ ಹೋಗುತ್ತಾ ನಾನು ಇದ್ರ ಬಗ್ಗೆ ಓಡಾಡ್ತಾನೆ ಇರ್ತೀನಿ. ಕಾನೂನು ಮುಖಾಂತರ ನಾನು ಓಡಾಡ್ತೀನಿ, ಅವ್ರಿಗೆ ಪಾಠ ಕಳಿಸ್ತೀನಿ. ಸೊ ರೀಸನ್ ಏನು ಅಂತಂದರೆ ಅದೇ ಸುದೀಪ್ ಫ್ಯಾನ್ಸ್ ಅಂತಲೇ ರೀಸನ್. ಮತ್ತೊಂದು ಕಡೆ ಒಂದಷ್ಟು ಪರ ವಿರೋಧದ ಚರ್ಚೆ ಕೂಡ ನಿಮ್ಮ ಪೇಜಲ್ಲಿ ಆಗ್ತಿರುವಂಥದ್ದು. ನೀವು ಹಾಕೊಳ್ಳುವಂಥ ಕಾಸ್ಟ್ಯೂಮ್ ಬಗ್ಗೆ ಚರ್ಚೆ ಮಾಡ್ತೀರಾ, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ಒಂದಷ್ಟು ಜನ ಕಮೆಂಟ್ಸ್ ಮಾಡ್ತಾರೆ. ಇದೆಲ್ಲ ನೋಡಿದಾಗ ಎಲ್ಲ ಒಂದು ಕಡೆ ಸೋಷಿಯಲ್ ಮೀಡಿಯಾ ಒಂದು ಹೆಣ್ಣು ಅಂತ ನೋಡದೆ ಈ ರೀತಿ ಒಂದು ಪರ ವಿರೋಧದ ಚರ್ಚೆ ಏನೋ
ಒಂದು ಸತ್ಯ ಹೇಳಿದಾಗಲೂ ಈ ಥರ ಮಾಡುವಂಥದ್ದು ಎಷ್ಟು ಸರಿ ಅಂತ ಅನ್ಸುತ್ತೆ ನಿಮಗೆ ಅಂತ? ನೋಡಿ, ಅವ್ರವ್ರು ಹಾಕೋ ಬಟ್ಟೆಯಿಂದ ಅವ್ರು ಯಾವ ಥರ ಅಂತ ಜಡ್ಜ್ ಮಾಡೋಕ್ಕಾಗಲ್ಲ ಯಾರೇ ಆಗಲಿ. ಅದು ನಾವು ಆಯ್ಕೆ ಮಾಡ್ಕೊಂಡಿರುತ್ತೆ. ನಾನು ಮಾಡ್ರನ್ ಆಗಿರಬೇಕು, ನನ್ನ ಬಟ್ಟೆನ, ಅದು ನಮ್ಮ ಪ್ರೊಫೆಷನ್ ಇರುತ್ತೆ, ಅದು ನಾವು ಆಯ್ಕೆ ಮಾಡ್ಕೊಂಡಿದ್ರೆ ಇರುತ್ತೆ. ಅದ್ರ ಬಗ್ಗೆ ಕಮೆಂಟ್ ಮಾಡೋರಿಗೆ ಯಾರಿಗೂ ರೈಟ್ಸ್ ಇಲ್ಲ, ಯಾರಿಗೂ ಇಲ್ಲ. ನೀವು ಎಲ್ಲೋ ಕೂತ್ಕೊಂಡು ನಾನು ಹಾಕೋ ಬಟ್ಟೆಯಿಂದ ನೀವು ಜಡ್ಜ್ ಮಾಡಿದ್ರೆ ಹೇಗೆ? ಅದು ನೀವು ನನ್ನ ನೋಡಿಲ್ಲ, ನಾನು ಹೇಗೆ ಅಂತ ಗೊತ್ತಿಲ್ಲ, ಹೇಗೆ ಜಡ್ಜ್ ಮಾಡ್ತಾರೆ ಅವರು ನಮ್ಮನ್ನ? ಆ ಥರ ಎಲ್ಲ ಅದು ತಪ್ಪು. ಅದು ಅವ್ರವ್ರ ಅಭಿಪ್ರಾಯ ಹೇಳ್ತಾ ಇದ್ದಾರೆ, ಹೇಳ್ಕೊಳ್ಳಿ. ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಲ್ಲ, ಅಷ್ಟೇ. ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಲ್ಲ. ಅವ್ರವ್ರ ಅಭಿಪ್ರಾಯ ಅವ್ರು ತೋರಿಸ್ತಿದ್ದಾರೆ, ಯಾ ಶೋರ್. ದರ್ಶನ್ ಅವ್ರ ವಿಚಾರದಲ್ಲಿ ಯಾರೇ ಏನೇ ಮಾತಾಡಿದ್ರು ಕೂಡ ಈ ಥರದ್ದು ಒಂದಷ್ಟು ಕಮೆಂಟ್ಸ್ಗಳು ವಾರ್ ನಡೀತಿರೋದು ನಿಮಗೆ ಹೇಗೆ ಅನಿಸುತ್ತೆ? ಇಂಡಸ್ಟ್ರಿ ಒಂದು ಮನೆ ಒಗ್ಗಟ್ಟು ಅನ್ನೋ ಥರ ಮಧ್ಯದಲ್ಲಿ ಸ್ಟಾರ್ಗಳ ಮಧ್ಯೆ ಈ ಥರದೊಂದು ಒಂದಷ್ಟು ಫ್ಯಾನ್ಸ್ಗಳು ವಾರನ್ನು ತಂದಿಡ್ತಾ ಇದ್ದಾರೆ ಅನ್ನೋ ಅನ್ನಿಸ್ತಾ ಇದೆಯಾ ಹೇಗೆ? ಮೇ ಬಿ ಅದು ಅನಿಸ್ತಿದೆ. ಫೇಕ್ ಅಕೌಂಟಿಂದ ದರ್ಶನ್ ಅವ್ರಿಗೆ ಮಸಿ ಬಳಿಯೋಂಥ ಕೆಲಸಗಳು ಕೂಡ ಫೇಕ್ ಅಕೌಂಟ್ ಮಾಡೋರು ಇದ್ದಾರೆ. ಅಂಥವರಿಗೆ ಸ್ವಲ್ಪ ವಾರ್ ಮಾಡೋದ್ರಿಂದ ಸ್ವಲ್ಪ ಅಂಥವ್ರು ಇದ್ದಾರೆ ಫೇಕ್ ಅಕೌಂಟ್ ಮಾಡಿ. ಅವರು ಅರ್ಥ ಮಾಡ್ಕೋಬೇಕಷ್ಟೆ ಇದ್ರ ಬಗ್ಗೆ. ನಾವು ಮಾಡೋ ಸರಿ, ನಾವು ಒಂದು ಹೆಣ್ಮಕ್ಳಿಗೆ ಈ ಥರ ಕಮೆಂಟ್ ಹಾಕೋದ್ರಿಂದ ಏನಾಗುತ್ತೆ? ಅವ್ರ ಮನೇಲಿ ಹೆಣ್ಮಕ್ಳು ಇರ್ತಾರೆ, ಫಸ್ಟ್ ಅವ್ರು ಅರ್ಥ ಮಾಡ್ಕೋಬೇಕು ನಾನು ಮಾಡ್ತಿರೋ ಸರಿನಾ ಅಂತ. ಸೊ ಅವ್ರು ಅರ್ಥ ಮಾಡ್ಕೊಂಡ್ರೆ ಎಲ್ಲ ಸರಿ ಇರುತ್ತೆ. ಸೊ ಇದ್ರ ಬಗ್ಗೆ ನೋ ಕಮೆಂಟ್ಸ್. ಸೋನು ಅವ್ರು ಏನು ಮಾಡ್ತಾ ಇದ್ದಾರೆ? ಮಾಡ್ಲಿಂಗ್ ಮಾಡ್ತಾ ಇದ್ದೀನಿ, ಮತ್ತು ನಾನು ರೀಲ್ಸ್ ಮಾಡ್ಕೊಂಡಿದ್ದೀನಿ. ಯಾ, ಸಿನಿಮಾ ಎಂಟ್ರಿಗೆ ಏನಾದರೂ ಪ್ಲಾನ್ಸ್ ನಡೀತಾ ಇದೆ? ಅದು ನಡೀತಿದೆ ಇವಾಗ. ಏರಿಯಾ ಹುಡುಗರು ಅಂತ ನಂದು ಲಾಸ್ಟ್ 4 years ಆಯಿತು, ಅದು 4-5 years ಆಯಿತು. ಸೊ ಅದರಲ್ಲಿ ನಾನು ಮುಹೂರ್ತಕ್ಕೆಲ್ಲ ಹೋಗಿದ್ದೆ. ಸೊ ಎಲ್ಲ ಮಾಡಬೇಕಿತ್ತು. ಆ ಮೂವಿ ಮಾಡೋ ಟೈಮಲ್ಲಿ ಸ್ವಲ್ಪ ಅದು ಡಿಲೇ ಆಯಿತು, ಸೊ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಪ್ರಾಜೆಕ್ಟ್ ನಂಗೆ ಟ್ರೈ ಮಾಡ್ತಾ ಇದ್ದೀನಿ, ಇಂಡಸ್ಟ್ರಿಯಲ್ಲಿ ಹೋಗಬೇಕು ಅಂತ. ಆದರೆ ರಿಯಾಲಿಟಿ ಶೋಸ್ ಮಾತ್ರ ತುಂಬ ಇಷ್ಟ ಇದೆ ನಂಗೆ, ಮಾಡಬೇಕಂತ 100% ಮಾಡ್ತೀನಿ. ನಾನಾಗಿರೋಕ್ಕೆ ಇಷ್ಟಪಡೋದ್ರಿಂದ ನಾನು ರಿಯಾಲಿಟಿ ಶೋಸೇ ಮಾಡಬೇಕಂತ ಫಸ್ಟ್ ಮಾಡಿದ್ರೆ ಅಂತ. ಯಾ, ಆ ಥರ ನಡೀತಾ ಇದೆ. ಅದ್ರ ಬಗ್ಗೆ ಏನಾದರೂ? ಹಾಂ, ಇವಾಗ ಸದ್ಯಕ್ಕಿಲ್ಲ, ನೋಡಬೇಕು. ಈ ಒಂದು ಸಂದರ್ಭದಲ್ಲಿ ಸುದೀಪ್ ಅವರ ಅಭಿಮಾನಿಗಳ ಕಡೆಯಿಂದ ಏನಾದ್ರು ಸಾಥ್ ಸಿಕ್ಕಿದೆ? ಯಾಕಂದ್ರೆ ಈ ಥರದೊಂದು ಅನ್ಯಾಯ ಆದಾಗ ಸುದೀಪ್ ಅವ್ರ ಫ್ಯಾನ್ಸ್ ನಾವಿದ್ದೀವಿ ಅಂತ ಇವತ್ತು ಒಬ್ರು ಮಾಡಿದ್ರು, ತುಂಬ ಬರ್ತಾ ಇದೆ ಅವ್ರ ಕಡೆ ಅಂತಾರ. ನೋಡಿ, ಕಿಚ್ಚ ಬಸ್ ಅವ್ರದ್ದು ಕಡೆಯಿಂದ ನನಗೆ ಬರ್ತಾ ಇದೆ, ತುಂಬ ಮೆಸೇಜಸ್ ಬರ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಏನೂ ಇಲ್ಲ, ಸಾಕು ನನಗೆ ಅಷ್ಟು. ಅವ್ರು ಸಪೋರ್ಟ್ ಮಾಡ್ಲಿಕ್ಕೆ ಬಿಡದೆ ಇರಲಿ, ನಾನು ಮುಂದೆ ಹೋಗ್ತಾನೆ ಇರ್ತೀನಿ. ಇದು ಸ್ಟಾಪ್ ಆಗೋವರೆಗೂ ನಾನು ಬಿಡಲ್ಲ, ಸ್ಟಾಪ್ ಆಗೋವರೆಗೂ ನಾನು ಮುಂದೆ ಹೋಗ್ತಾನೆ ಇರ್ತೀನಿ. ತುಂಬ ಸಪೋರ್ಟರ್ಸ್ ಬಗ್ಗೆ ಎಲ್ಲರೂ ಮೆಸೇಜ್ ಹಾಕ್ತಾರೆ, ನಾವಿದ್ದೀವಿ ಮೇಡಮ್, ನೋಡ್ತೀವಿ, ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾಕು ನಂಗಷ್ಟೇ. ಕಂಪ್ಲೇಂಟ್ ಕೊಡೋಗಿದ್ರೆ ಯಾವಾಗ ಕೊಡ್ತೀರಾ? ಏನು ಪ್ಲಾನ್ಸ್ ಇದೆ? ಇವತ್ತಂತೂ ಆಗಲ್ಲ, ತುಂಬ ಟಯರ್ಡ್ ಆಗಿತ್ತು. ಸೊ ನಾಳೆ ಕೊಡ್ಬೋದು, ಮಾರ್ನಿಂಗ್ ಹೋಗಿ ಕೊಡ್ತೀನಿ. ಸೈಬರ್ ಕಂಪ್ಲೇಂಟ್ ನಿಯರ್ ಬೈಲಿದೆ, ಅದೇ ನಾನು ಸರ್ಚ್ ಮಾಡಿದ್ದೀನಿ, ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ತೊಗೊಂಡಿದ್ದೀನಿ ಅದ್ರ ಬಗ್ಗೆ. ಹೋಗಿ ಕಂಪ್ಲೇಂಟ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ, ಮುಂದೆ ಗೊತ್ತಿಲ್ಲ. ಎಸ್, ಇದಿಷ್ಟು ಸೋನು ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.